ವಿರುದ್ಧ ಗೆದ್ದ ಪಂಜಾಬ್ ಕಿಂಗ್ಸ್. ಶುಭ್ಮನ್ ಗಿಲ್ ಆಟ ವ್ಯರ್ಥ. ಪಂಜಾಬ್ ಕಿಂಗ್ಸ್ ಮತ್ತು ಗುಜರಾತ್ ಟೈಟನ್ಸ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಗುಜರಾತ್ ಟೈಟನ್ಸ್ ತಂಡವನ್ನು 3 ವಿಕೆಟ್ಗಳಿಂದ ಸೋಲಿಸಿದೆ. ಮೊದಲು ಬ್ಯಾಟಿಂಗ್ ಆಡಿದ ಗುಜರಾತ್ ಟೈಟನ್ಸ್ ಮೊದಲು ವೃದ್ಧಿಮಾನ್ ಸಾಹಾನ ಕಳ್ಕೊತಾರೆ. ಆನಂತರ ಗಿಲ್ ಮತ್ತು ವಿಲಿಯಮ್ಸನ್ ಅವರ ಪಾರ್ಟ್ನರ್ಶಿಪ್ ಬೆಳೆಸ್ತಾರೆ 50 ರನ್ಗಳ. ಆಮೇಲೆ ವಿಲಿಯಮ್ಸ್ ಸಹ ಔಟ್ ಆಗ್ತಾರೆ. ಆನಂತರ ಬಂದ ಸುದರ್ಶನ್ ಮತ್ತು ಗಿಲ್ ಇಬ್ಬರು ಸೇರಿಕೊಂಡು 60 ರನ್ಗಳ ಪಾರ್ಟ್ನರ್ಶಿಪ್ಪಿಂದ 150 ರನ್ ಕಂಪ್ಲೀಟ್ ಮಾಡ್ತಾರೆ. ಆನಂತರ ಸುದರ್ಶನ್ ಸಹ ಔಟ್ ಆಗ್ತಾರೆ. ತೆವಾಟಿಯಾ ಬಂದು ಲಾಸ್ಟಲ್ಲಿ 23 ರನ್ಗಳನ್ನು ಬಾರಿಸ್ತಾರೆ ಕೇವಲ 8 ಬಾಲ್ಗಳಲ್ಲಿ. 10 ಓವರ್ಗಳಲ್ಲಿ ಗುಜರಾತ್ ಟೈಟನ್ಸ್ 199 ರನ್ಗಳನ್ನು ಬಾರಿಸ್ತಾರೆ. ಇನ್ನು ಚೇಸ್ ಮಾಡಲು ಬಂದ ಕಿಂಗ್ಸ್ ಶಿಖರ್ ಧವನ್ 1 ರನ್ಗೆ ಔಟ್ ಆಗ್ತಾರೆ. ಆನಂತರ ಜಾನಿ ಬೇರ್ಸ್ಟೋ ಮತ್ತು ಪ್ರಸಿಬ್ರನ್ ಸಿಂಗ್ 50 ರನ್ಗಳ ಪಾರ್ಟ್ನರ್ಶಿಪ್ ಬೆಳೆಸ್ತಾರೆ. ಆನಂತರ ಜಾನಿ ಬೇರ್ಸ್ಟೋ ಔಟ್ ಆಗ್ತಾರೆ. ಅವರಿಂದನೇ ಪ್ರಸಿಬ್ರನ್ ಸಿಂಗ್ ಸಹ ಔಟ್ ಆಗ್ತಾರೆ. ಸ್ಯಾಮ್ ಕರನ್ ಮತ್ತು ಸಿಕಂದರ್ ರಾಜಾ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ ಈ ಮ್ಯಾಚಲ್ಲಿ. ಶಶಾಂಕ್ ಸಿಂಗ್ ಮತ್ತು ಶರ್ಮಾ ಕೊನೆಯಲ್ಲಿ 70 ರನ್ಗಳ ಪಾರ್ಟ್ನರ್ಶಿಪ್ಪಿಂದ ಗೆಲ್ಲಿಸ್ತಾರೆ. ಅದರಲ್ಲೂ ಶಶಾಂಕ್ ಸಿಂಗ್ 61 ರನ್ಗಳನ್ನು ಬಾರಿಸಿ ಕಿಂಗ್ಸ್ ಗೆಲುವಿಗೆ ಮುಖ್ಯ ಕಾರಣ ಆಗ್ತಾರೆ. ಮತ್ತು ಈ ಮ್ಯಾಚ್ನ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಇವರೇನೆ. ಇವತ್ತಿನ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚ್ ಇದೆ. ಈ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.